ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ಕರ್ನಾಟಕ ಸರ್ಕಾರದ ಲ್ಯಾಂಡ್ ಸರ್ವೇರ್ ಹುದ್ದೆಗಳ ನೋಟಿಫಿಕೇಶನ್ ಇದೆ. KPSC ಇಂದ KEಗೆ ಹೋಗಿದೆ ಅಂತ ನ್ಯೂಸ್ ಬರ್ತಾ ಇದೆ. ಸೊ ಈಗಾಗಲೇ ನೀವು ಅಕ್ಸಾ ಸಂಘಟನೆಯ ಅಧ್ಯಕ್ಷರಾದ ಕಾಂತಕುಮಾರ್ ಸರ ವಿಡಿಯೋನ ಹಾಕಿದ್ದಾರೆ, ನೀವು ನೋಡಿರ್ಬೋದು. ಸೊ ಈಗ ನೋಟಿಫಿಕೇಶನ್ KPSC ಇಂದ KEಗೆ ಅವರ ಭೇಟಿ ಕೊಟ್ಟಾಗ ಹೇಳಿದಾರಂತ ಹೋಗುತ್ತೆ ಅಂತ. ಸೊ ಅವ್ರು ಹೇಳಿದಾರಂದ್ರೆ ಆಲ್ಮೋಸ್ಟ್ ಹೋಗುತ್ತದ. ಸೊ ಈಗ ನೆಕ್ಸ್ಟ್ ಅವ್ರು ಹೇಳಿದಾರ, ಏನು ಹೇಳಿದಾರಂತ ಕೇಳಿ. ಇಲ್ಲಿ KEಗೆ ನೋಟಿಫಿಕೇಶನ್ ಇಲ್ಲದೆ ಹೋತಂದ್ರೆ ನೋಟಿಫಿಕೇಶನ್ ಆಗಿ ಎಕ್ಸಾಮ್ ಕೂಡ ಜಲ್ದಿನ ಕಂಡಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ನಿಮ್ಮ ಸ್ಟಡಿಯನ್ನು ನೀವು ಸ್ಟಾರ್ಟ್ ಮಾಡಬೇಕು. ಇವಾಗಿಂದನ ಸ್ಟಾರ್ಟ್ ಇತ್ತಂದ್ರೆ ಏನೈತಿ ಇನ್ನೂ ಚುರುಕುಗೊಳಿಸಬೇಕು. ಸೊ ವಿಡಿಯೋದ ಕೊನೆಯಲ್ಲಿ ನಿಮ್ಗೆ ಸ್ಟಡಿ ಮೆಟೀರಿಯಲ್ ಬಗ್ಗೆ ಹಾಗೂ ಕ್ಲಾಸಸ್ಗಳ ಬಗ್ಗೆ ನಾ ಹಿಂದೆ ಒಂದು ವಿಡಿಯೋ ಮಾಡಿದ್ದಾನೆ. ಸೊ ಅದನ್ನು ನಿಮ್ಗೆ ವಿಡಿಯೋ ಕೊನೆಯಲ್ಲಿ ಎಂಡ್ ಸ್ಕ್ರೀನ್ದಲ್ಲಿ ಕೊಟ್ಟಿರ್ತೀನಿ, ಅದನ್ನು ನೀವು ಚೆಕ್ ಮಾಡ್ಬೋದು. ಅಥವಾ ಡೈರೆಕ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಕೂಡ ನೀವು ಅದನ್ನ ನೋಡ್ಬೋದು. ಸೊ ಈಗ ಸರ್ ಏನು ಹೇಳಿದಾರೆ ಕೇಳಿ. ನೆಕ್ಸ್ಟ್ ಲ್ಯಾಂಡ್ ಸರ್ವೇಯರ್ ಆಸ್ಪಿರೆಂಟ್ಸ್ಗೆ ಯಾಕೆಂತಂದ್ರೆ ಇವತ್ತು ನಿನ್ನೆದಲ್ಲ ಕನಸು, ತುಂಬಾ ವರ್ಷದಿಂದ ಕನಸು ಕಟ್ಕೊಂಡಿದ್ದೀರಾ. ನಿಮ್ಗೆ ಎಲ್ಲರಿಗೂ ಏನಪ್ಪಾ ಅಂತಂದ್ರೆ ಇವತ್ತು ಒಂದು ಗುಡ್ ನ್ಯೂಸ್. ನಾನು ಒಂದೆರಡು ದಿನ ಅಲ್ಲ ಕಂಟಿನ್ಯೂಸ್ ಆಗಿ ಹೋರಾಟ ಮಾಡಿ ನಂಬರ್ ಆಫ್ ವೇಕೆನ್ಸಿನೂ ಜಾಸ್ತಿ ಮಾಡಿಸಿದ್ವಿ. ಅದಕ್ಕೆ ಪಾಪ ಎಲ್ಲ ಸ್ಟೂಡೆಂಟ್ಸು ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರಿ. ಹಂಗಾಗಿ ಆ ಒಂದು ನಂಬರ್ ಆಫ್ ವೇಕೆನ್ಸಿನೂ ಜಾಸ್ತಿ ಮಾಡಿಸಿದ್ವಿ. ಅದ್ರ ನಂತರ KPSC ಇಂದ KE ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದೆರಡಲ್ಲ ಮಲ್ಟಿಪಲ್ ಟೈಮ್ಸ್ ಒಂದು 4ರಿಂದ 5 ಸತಿ ಮಿನಿಸ್ಟರ್ ಸರ್ ಹೋಗಿ ಮನೆಗೆ ಹೋಗಿ ಭೇಟಿ ಮಾಡಿದ್ವಿ. ಕೃಷ್ಣ ಬೈರೇಗೌಡರು ಸರ್ ಹೋಗಿ ಭೇಟಿ ಮಾಡಿದ್ವಿ, ಸಾಕಷ್ಟು ಮನವಿ ಮಾಡ್ಕೊಂಡಿದ್ವಿ. ಹಂಗಾಗಿ ಆ ಒಂದು ನೋಟಿಫಿಕೇಶನ್ಸ್ KPSC ಇಂದ KE ಕೊಡಿಸೋದಕ್ಕೆ ಒಂದು ಸಾಧ್ಯ ಆಯ್ತು. ಯಾಕೆಂತಂದ್ರೆ ವಿಧಾನಸೌಧ ಹೋಗ್ಬೇಕಾದ್ರೂ ಅಷ್ಟೇ ಸಾಕಷ್ಟು ಬಾರಿ ಸ್ಟೂಡೆಂಟ್ಸ್ ಇವತ್ತು ನಾವು ನಿಮ್ ಮುಂದೆ ನಿಂತ್ಕೊಂಡಿರ್ಬೋದು, ಆದ್ರೆ ಇದೆಲ್ಲದಕ್ಕೂ ಕಾರಣ ನೀವೇ. ನಿಮ್ಮಿಂದ ಇವತ್ತು KPSC ಇಂದ KE ಓದೋಕೆ ಸಾಧ್ಯವಾಗಿರೋದು. ನಾನು ಸ್ಟೂಡೆಂಟ್ಸ್ಗೆ ನಾನು ಅಗ್ರಿಕಲ್ಚರ್ ಆಫೀಸರ್ ಮತ್ತೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಲ್ಯಾಂಡ್ ಸರ್ವೇರ್ದು ನಿಮ್ಮ ಒಂದು ಸ್ಟೂಡೆಂಟ್ಸ್ಗೆ ಏನಪ್ಪಾ ಅಂತಂದ್ರೆ ತುಂಬಾ ಸೀರಿಯಸ್ ಆಗಿ ಓದ್ಕೊಳ್ಳಿ. ಯಾಕೆಂದ್ರೆ KPSC ಇಂದ ನಾವು ಲಾಸ್ಟ್ ಒಂದು 15ರಿಂದ 20 ದಿನದಿಂದ ಕಂಟಿನ್ಯೂಸ್ ಫಾಲೋ ಅಪ್ ಮಾಡ್ತಾನೆ ಇದೀವಿ. KPSC ಇಂದ KE ಟ್ರಾನ್ಸ್ಫರ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನನಗೆ ಸುಮಾರು ಒಂದು 15-20 ದಿವಸ ಮುಂಚೆನೆ ಗೊತ್ತಿತ್ತು. ಯಾಕೆಂದ್ರೆ KPSC ಇಂದ KE ಕೊಡ್ಬೇಕಂತ ಹೇಳ್ಬಿಟ್ಟು ಇನ್ಕ್ಲೂಡಿಂಗ್ ಸಚಿವರು ನಿರ್ಧಾರ ಮಾಡಿದ್ರು, ಮತ್ತೆ ಡಿಪಾರ್ಟ್ಮೆಂಟ್ ಅಲ್ಲೂ ಹಂಗೆ ಮಾತಾಡ್ತಾ ಇದ್ರು. ಇವತ್ತು ಅಫಿಷಿಯಲಿ ನಾನು KPSC ಭೇಟಿ ಮಾಡಿದಾಗ KPSC ಇಂದ ನನಗೆ ತಿಳಿದು ಬಂದಿದ್ದೇನೆ ಅಂತಂದ್ರೆ KPSCಗೆ ಲ್ಯಾಂಡ್ ಸರ್ವೆ ನೋಟಿಫಿಕೇಶನ್ಸ್ ಕೊಡ್ತಾ ಇಲ್ಲ, ಮತ್ತೆ KEಗೆ ಕೊಡ್ತಾರೆ. ಮತ್ತೆ ಡಿಪಾರ್ಟ್ಮೆಂಟ್ ಅಷ್ಟೇ ನಾವು ತಿಳ್ಕೊಂಡಾಗ ಡಿಪಾರ್ಟ್ಮೆಂಟ್ ಅವರು ಸುಮಾರು ನೆಕ್ಸ್ಟ್ ಒಂದು 10ರಿಂದ 15 ದಿನದಲ್ಲಿ KE ಕೊಟ್ಟು ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕು, ನೋಟಿಫಿಕೇಶನ್ಸ್ ಆಗೋ ಸಾಧ್ಯತೆ ಇದೆ. ದಯವಿಟ್ಟು ಎಲ್ಲ ಆಸ್ಪಿರೆಂಟ್ಸ್, ಲ್ಯಾಂಡ್ ಸರ್ವೇರ್ ಆಸ್ಪಿರೆಂಟ್ಸ್ ತುಂಬಾ ಸೀರಿಯಸ್ ಆಗಿ ಓದ್ಕೊಳ್ಳಿ. ಇನ್ಕ್ಲೂಡಿಂಗ್ ಅಗ್ರಿಕಲ್ಚರ್ ಆಫೀಸರ್, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಆಸ್ಪಿರೆಂಟ್ಸ್ ಅಷ್ಟೇ ತುಂಬಾ ಸೀರಿಯಸ್ ಆಗಿ ಓದ್ಕೊಳ್ಳಿ. ಟೈಮ್ ಇಲ್ಲ, ನಿಮಗೆ ಏನ್ ಬೇಕಿತ್ತು ಅದನ್ನೆಲ್ಲ ನಾವು ಮಾಡಿಸ್ಕೊಟ್ಟಿದೀವಿ. ಯಾಕೆ ಸೊ ಲ್ಯಾಂಡ್ ಸರ್ವೇಯರ್ ಸ್ಟಡಿ ಮೆಟೀರಿಯಲ್ ಬಗ್ಗೆ ಡೀಟೇಲ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡಲಾಗಿದೆ ನಿನ್ನೆ. ಸೊ ಇನ್ನೂ ಯಾರು ನೋಡಿಲ್ಲ, ನೋಡಬೇಕು. ಸೊ ಇಲ್ಲಿ ಲಿಂಕ್ ಅನ್ನ ನಿಮ್ಗೆ ಡಿಸ್ಕ್ರಿಪ್ಷನ್ ದಲ್ಲಿ ಹಾಗೂ ಈ ವಿಡಿಯೋದ ಎಂಡ್ ಸ್ಕ್ರೀನ್ ದಲ್ಲಿ ಇರ್ತದ. ಹಾಗೆ ನಾಳೆ ಏನೈತಿ ನಿಮ್ಗೆ ಲ್ಯಾಂಡ್ ಸರ್ವೇಯರ್ಗಾಗಿ ಯಾವ ಬುಕ್ ಬೆಸ್ಟ್ ಅಂತ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ ಇವು ಎರಡರಲ್ಲಿ. ಸೊ ಇವು ಎರಡನ್ನ ನಿಮ್ಗೆ ನಾಳೆ ತೋರಿಸ್ನು, ಇವು ಬುಕ್ ಬೇಕಾ ಅಥವಾ ಬೇಡವಾ ಅಂತ. ಸೊ ನಿಮ್ಗೆ ಅದರಲ್ಲಿ ಏನೇನು ಕಂಟೆಂಟ್ ಕೊಟ್ಟಿದ್ದಾರೆ ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ, ಅಥವಾ ಇವ ಯೂಟ್ಯೂಬ್ ಕ್ಲಾಸ್ಗಳ ಸಾಕಂತನ ನಿಮ್ಗೆ ಹೇಳಿಕೊಡ್ತೀನಿ. ಸೊ ನಾಳೆ ಒಂದು ವಿಡಿಯೋಗಾಗಿ ಈಗಲೇ ಏನೈತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ. ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಯಾಕಂದ್ರೆ ನಾನು ನ್ಯೂ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಬೇಗನೆ ನೋಟಿಫಿಕೇಶನ್ ಬರ್ತದೆ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.